ನಮಸ್ತೆ. ನಾರಾಯಣಮ್ಮ ಅಂತ ಕೇರ್ಪುರದಿಂದ ನಮ್ಮ ಮನೆಯವರು. ಓಬಯ್ಯ ಅಂತ. ವಯಸ್ಸು 62. ನನಗೂ ಸುಮಾರು 5-6 ವರ್ಷ ಮುಂಚೆ ಇತ್ತು. ಇದು ಕ್ಯಾನ್ಸರ್ ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ. ನಾನು ಒಕ ಸೊಪ್ಪು ದಿವಸ ಪಾನ್ಪಲ್ ಹಾಕ್ತಾರಲ್ಲ, ಅದರಿಂದ ಹುಣ್ಣಿನ ಹಾಕ್ತಾನೆ ಸುಮಾರಿದೆ. 5-6 ವರ್ಷದಿಂದ ಈಗ ಕಾಲ ತಿನ್ನೋಕ್ಕಾಗಲ್ಲ, ಏನು ತಿನ್ನೋಕ್ಕಾಗಲ್ಲ. ಆವಾಗ 2 ಸಲ ಯಾವುದೋ ಕ್ಲಿನಿಕ್ ಹೋದರೆ ಅವರು ಗ್ಯಾಸ್ ಸ್ಟವ್ ಹುಣ್ಣಿನ ಹಾಕ್ದಂತ ಸಾಕು ಆಗಲಿಲ್ಲ. ಬೇರೆ ಹಾಸ್ಪಿಟ್ಲ್ಗೆ ಹೋದೆ, ಡಾಕ್ಟ್ರ್ ಹೇಳಿದ್ರು ಕ್ಯಾನ್ಸರ್ ಆಗಿದೆ ಅಂತ ಹೇಳಿ. ಆವಾಗ ಗೊತ್ತಾಗಿದೆ. 5 ವರ್ಷ ಮುಂಚೆ ನಿಲ್ಸಾಗಿದೆ, ಗೊತ್ತಾಗಿಲ್ಲ ಯಾವ್ದಂತ ಗೊತ್ತಾಗಿಲ್ಲ. ಹುಣ್ಣಿನ ಹಾಕ್ದಂಗೆ ಅದು ಅನ್ಸತ್ತೆ. ಅನ್ಸು ಒಕೆ ಸೊಪ್ಪು ಸ್ಮೆಲ್ ಮಾಡ್ತಾರಲ್ಲ, ಅದರಿಂದ ಏನೋ ಹುಣ್ಣಿನ ಹಾಕ್ದಂಗೆ ಅದು ಕ್ಯಾನ್ಸರ್ ಅಂತ ನನಗೆ ಗೊತ್ತಾಗಿದೆ. ಆವಾಗ ಡಾಕ್ಟ್ರ್ ಹೇಳಿದ್ರು ಕ್ಲಿನಿಕ್ ಹೋದೆ. ಆ ಕ್ಲಿನಿಕ್ ಡಾಕ್ಟ್ರು ತೋರಿಸಿದೆ, ಜಲ್ದಿ ಹಾಸ್ಪಿಟ್ಲ್ಗೆ ಹೋಗಂತ ಹೇಳಿದ್ರು. ಆವಾಗ ಗೊತ್ತಾಗಿದೆ. ಗೊತ್ತಾಗಿ ಆಪರೇಷನ್ ಮಾಡಿಸಿದ್ವಿ. ಆಮೇಲೆ ಇಲ್ಲಿಗೆ ಬಂದಿದ್ವಿ. ಮತ್ತೆ ಬರುತ್ತೆ ಅಂದ್ರು, ಡಾಕ್ಟರ್ ಹೇಳಿದ್ರು. ಆಮೇಲೆ ಇಲ್ಲಿ ಗೊತ್ತಾಗಿ ಇಲ್ಲಿಗೆ ಬಂದಿದ್ವಿ. ಏನಿಲ್ಲ ಮೇಡಮ್, ಇವಾಗ ಕುಡಿಯೋದು, ಹೊಗೆ ಸೊಪ್ಪು, ಬೀಡಿ, ಸಿಗರೇಟ್ ಯಾವುದೂ ಇಲ್ಲ. ನವೆಂಬರ್ ಲಾಸ್ಟ್ ಹೋದ ವರ್ಷ ನವೆಂಬರಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದ್ಮೇಲೆ ಅವರು ಬಯೋಪ್ಸಿ ತೆಗೆದು ನೋಡಿದಕ್ಕೆ ಕ್ಯಾನ್ಸರ್ ಅಂತ ಹೇಳಿದ್ರು. ಮತ್ತೆ ನಾವು ಅಲ್ಲಿಂದ ಹೋಗಿ ಆಪರೇಷನ್ ಮಾಡ್ಕೊಂಡಿದ್ದಾಯ್ತು. ಆಪರೇಷನ್ ಆದ್ಮೇಲೆ ಟ್ಯೂಬ್ ಹಾಕಿ ಮುಖಲ್ಲಿ ಮನೆಯಲ್ಲಿ ಒಂದು 15 ದಿನ ಹಂಗಿದ್ರು. ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿ ನಾವು ಇಲ್ಲಿ ಇದು ಕರೆಂಟ್ ಹಿಡಿಬೇಕಂತ ಅದೆಲ್ಲ ಕಪ್ಪಗಾಗುತ್ತೆ ಅಂತಂದ್ರೆ ಭಯ ಪಟ್ಕೊಂಡು ನಾನು ಬೇಡ ಅಂತ ಆಮೇಲೆ ಇಲ್ಲಿಗೆ ಬಂದಿದೀವಿ. ಇಲ್ಲಿಗೆ ಬಂದ್ಮೇಲೆ ಚೆನ್ನಾಗಿ ಊಟ ಮಾಡ್ತಾ ಇದ್ರು. ವೆಯ್ಟ್ ಜಾಸ್ತಿ ಆಗಿದ್ರು. 40 kg ಇದ್ದಿದ್ ಮೊದ್ಲು, ಈಗ 44 ಇದ್ದಾರೆ. ಇವಾಗ ಚೆನ್ನಾಗಿ ಊಟ ಮಾಡ್ತಾರೆ 3 ಟೈಮು. ಈಗ ಚೆನ್ನಾಗಿದ್ದಾರೆ ಮೇಡಮ್. ಯಾರಿಗಿಲ್ಲ ಮೇಡಮ್, ಇವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿಲ್ಲ, ಭಯ ಪಟ್ಕೊಂತಾರಂತ ಹೇಳಿಲ್ಲ. ಆಮೇಲೆ ರೇಡಿಯೇಷನ್ ಮಾಡ್ಬೇಕಂತ ಹೋಗಿದ್ವಲ್ಲ, ಆವಾಗ ಡಾಕ್ಟರ್ ಹೇಳಿದ್ರು. ವಯಸ್ಸಾಗಿದೆಲ್ಲ ಮೇಡಮ್, ಅದಕ್ಕೆ ಭಯ ಪಟ್ಕೊಂತಾರ. ಡಾಕ್ಟರ್ ಹೇಳ್ಬೇಡಿ ಅಂದ್ರು. ಆಲೋಚನೆಕ್ಕಾಗಲ್ಲ, ಏನ್ ವಿಷಯ ಅವಾಗ ಕ್ಯಾನ್ಸರ್ ಇತ್ತು ಹೋಗಲ್ಲ. ಇಷ್ಟು ದಿವಸ ಊಟ ಮಾಡ್ತಾ ಇದ್ದೆ, ಇಷ್ಟೇ ಮಗು ಸೇರಿಸೋದ. ಅದೇ ಮಜ್ಜಿಗೆ ಮೊಸರು ಅಷ್ಟೇ, ಖಾರ ಯಾವ ಸೇರಿಸಲ್ಲ. ಹೇಳಿದ್ರು ಡಾಕ್ಟ್ರು, ಅದು ಲೇಷ ಮಾಡಲೇಬೇಕಂದ್ರು. ನಾನು ಬೇಡಪ್ಪ, ನನ್ನ ಕೈಲಾಗಲ್ಲ, ಅಲ್ಲೇ ಕಪ್ಪು ಹಾಕುತ್ತೆ, 3 ತಿಂಗಳು ಸೂರು ಹಾಕ್ಬಿಟ್ಟು ಅಲ್ಲೇ ಗಂಜಿ ಹಾಕ್ಬೇಕಂತ, ಗಂಜಿ ಮಾಡ್ಬೇಕಂತ ಅದಕ್ಕೆ ಬೇಡ ಅಂದ್ಬಿಟ್ಟು ಹೋಗಿದೆ. ನಮ್ಮ ಯೂಟ್ಯೂಬ್ ಅಲ್ಲಿ ನೋಡಿ ನಮ್ಮ ತಮ್ಮ ನೋಡಿ, ಅದಕ್ ಮುಂಚೆನೆ ಅವ್ರಿಗೆ ಆಪರೇಷನ್ ಮಾಡೋವಾಗ ಗೊತ್ತಾಯ್ತಂತ ಮೇಡಮ್. ಅವ್ರೇನಂದ್ರು, ಒಂದಿನ ಮುಂಚೆ ಗೊತ್ತಾದ್ರು ನೀವು ಆಪರೇಷನ್ ಬೇಕಾಗಿಲ್ಲ, ಅಲ್ಲಿಗೆ ಹೋದ್ರೆ ಚೆನ್ನಾಗ್ ಆಗ್ತಾ ಇತ್ತು ಅಂತ ಹೇಳಿದ್ರು. ಸರಿ ಆಗಿದ್ದಾಯ್ತಲ್ಲ, ಇವಾಗ್ಲೂ ಹೋಗಿ ಮಾತ್ರೆ ತಕೊಳ್ಳಿ ಅಂತ ಹೇಳಿದ್ಮೇಲೆ ಅವರೇ ಕರ್ಕೊಂಡ್ ಬಂದಿದ್ ನಮ್ಮನ್ನು. ಹೋಗ್ಬಿಟ್ಟು ಅವು ಸಂಬ ಎಂತಿ ಅವು ಹೇಳಿದ್ರು ನಮ್ಗೆ, ನಮಗ್ ಗೊತ್ತಿಲ್ಲ. ಅವು ಹೇಳಿದ್ರು ಮೊದ್ಲು 1.5 ತಿಂಗಳಕ್ಕೊಂದು ಕಿಟ್ ತಕೊಂಡ್ ಹೋಗ್ತಾ ಇದ್ವಿ. 6 ತಿಂಗಳಾದ್ಮೇಲೆ ಮತ್ತೆ ಇವಾಗ 3 ತಿಂಗಳಕ್ಕೊಂದ್ಸಲ ಅಂದ್ರು. 1 ಟೈಮ್ ತಕೊಂತ ಇದೀವಿ ಇವಾಗ. ಮೊದ್ಲು 2 ಟೈಮ್, ಬೆಳಗ್ಗೆ 4 ಮಾತ್ರೆ, ಸಾಯಂಕಾಲ 6 ತಿಂಗಳು 1.5 ತಿಂಗಳು ತಕೊಂಡ್ ಹೋಗ್ತಾ ಇದ್ವಿ ಬಂದು. ಈಗ ಹೋದ್ ಸಲ ಈ ಸಲ ಹೋದ್ ಸಲ ಮಾಡ್ಸಿದ್ವಲ್ಲ, ಸ್ಕ್ಯಾನ್ ತೆಗ್ಸಿದ್ವಿ. ಮೇಡಮ್ ಅವ್ರು ಹೇಳಿದ್ರು ಸ್ಕ್ಯಾನ್ ತೆಗಿಸ್ಕೊಂಡ್ ಬನ್ನಿ ಅಂತ. ಏನಿಲ್ಲ ಅಂತ ಹೇಳಿದ್ರು. ಮಾತ್ ಸರಿಯಾಗಿ ಬರಲ್ಲ. ಅದೇ 4 ಇವಾಗ ಅಂತದೆ. ಇವಾಗ ಮುಂಚೆ ಹೋಯ್ತು, 1-2 ವರ್ಷದಿಂದ ಅಷ್ಟಾಗಿದೆ. ಈಗ ನೆಕ್ಸ್ಟ್ ಈ ಸಲ ತಗೊಂಡು ಹೋಗಿಟ್ಟು ಮತ್ತೆ ಬೇಡ ಮಾತ್ರೆ ಅಂದ್ರು. ಯಾಕಂದ್ರೆ ವೆಯ್ಟ್ ಬಂದಿದ್ದಾರೆ, ಬೇಡ, ಸ್ವಲ್ಪ ಕೆಮ್ಮಿದೆ ಅಂತ ಹೇಳಿದ್ವಿ. ನೆಕ್ಸ್ಟ್ ಟೈಮ್ ಅದು ಇಲ್ಲ ಅಂದ್ರೆ ಮಾತ್ರೆ ಬೇಕಾಗಿಲ್ಲ ಅಂದ್ರೆ ಸ್ಟಾಪ್ ಮಾಡಿ. ಸ್ಕ್ಯಾನಿಂಗು ಏನ್ ಬೇಡ, ಅಕಸ್ಮಾತ್ ಏನ್ ಡೌಟ್ ಇದ್ರೆ ಮಾಡ್ಸೋಣ, ಇಲ್ಲಂದ್ರೆ ಬೇಡ. ಬರ್ಬೇಕು. ಒಳ್ಳೆ ಹಾಸ್ಪಿಟ್ಲು, ನಮ್ಗ್ ಚೆನ್ನಾಗಿದೆ, ಇಲ್ಲಿಗೆ ಬಂದ್ಮೇಲೆ ನಾವು ಚೆನ್ನಾಗಿದೀವಿ ಅಂತ ಒಂದು ಸಂತೋಷ ಮೇಡಮ್, ಅಷ್ಟೇನಾ. ನಮ್ಮ ಮಕ್ಳಿಗೂ ಸಂತೋಷ ಆಯ್ತು. ಅವ್ರಂದ್ರೆ ಇಲ್ಲಿಗೆ ಬರಕ್ ಆಗ್ತಾ ಇಲ್ಲ, ಇಲ್ಲಾಂದ್ರೆ ಬಂದು ಮಾತಾಡ್ತಾ ಇದ್ರು. ಈಗ ಅವರು ದೂರದಿಂದ ಇದಾರಲ್ಲ, ಅದೊಂದಕ್ಕೋಸ್ಕರನೇ.